Hello, dear students. So, we were discussing about the energy sources. In the last class, uh, we were discussing the technologies that can be used to get the different technologies that can be used to get the energy from different sources of energy, because we have lot of energy, but we need to use the technology in that to get the energy. So in the last class we were discussed about energy from the biomass ಇಂದ ಎನರ್ಜಿನ ಹೇಗೆ ಪಡ್ಕೊಂತೀವಿ, ಯಾವ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ ಅಂತ ಓದಿದ್ವಿ. And then after that we were discussed about ವಿಂಡ್ ಎನರ್ಜಿ. ವಿಂಡ್ ಅಲ್ಲಿ ಇರುವಂತಹ ಕೈನೆಟಿಕ್ ಎನರ್ಜಿನ ನಮ್ಮ ಎಲೆಕ್ಟ್ರಿಕ್ ಎನರ್ಜಿಯಾಗಿ ಹೇಗೆ ಕನ್ವರ್ಟ್ ಮಾಡ್ಕೊಳ್ತೀವಿ, ವಾಟ್ ಈಸ್ ದ ಟೆಕ್ನಾಲಜಿ can be used in that one we were discussed in the last class. And after that, solar energy. So we have a lot of solar energy. How can we get the solar energy into useful energy? That one we were discussed. One of that is the technology. One of that is solar panels ಅನ್ನು ಯೂಸ್ ಮಾಡ್ಕೊಂಡು ನಾವು ಸೋಲಾರ್ ಎನರ್ಜಿನ ಪಡ್ಕೊಳ್ತಾ ಇದ್ವಿ. So these are all things we were discussed in the last class. Let us move on to today's lesson. We have many more energy sources, ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ನಾವು ಸಾಮಾನ್ಯವಾಗಿ ಯೂಸ್ ಮಾಡದೇ ಇರುವಂಥ ಎನರ್ಜಿ ಸೋರ್ಸಸ್ಸು ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ವಾಟ್ ಆರ್ ದೋಸ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಂಡ್ ಹೌ ಕ್ಯಾನ್ ವಿ ಎಕ್ಸ್ಟ್ರಾಕ್ಟ್, ಹೌ ಕ್ಯಾನ್ ವಿ ಗೆಟ್ energy from those energy sources? That one we are going to discuss today. We have seas and oceans, right? So it's also a large huge energy source. So we can also get energy from seas and ocean in different forms. So in that, first one is tidal energy. Tidal energy, ಟೈಡ್ಸ್ ಫಾರ್ಮೇಷನ್ ಆಗುತ್ತೆ ಸೀಸ್ ಮತ್ತು ಓಷನ್ಸ್ ಅಲ್ಲಿ. ಸೊ ಅವುಗಳಿಂದನೂ ಕೂಡ ನಾವು ಎನರ್ಜಿನ ಪಡ್ಕೊಬೋದು. ಸೊ ಟೈಡ್ಸ್ ಹೇಗೆ ಫಾರ್ಮೇಷನ್ ಆಗತ್ತಪ್ಪ ಅಂದರೆ, the sea level is increasing and decreasing because of gravitational force of the gravitational attraction of the moon. ಅದರಿಂದ ಇಟ್ ಫಾರ್ಮ್ಸ್ ದ ಟೈಡ್ಸ್. ಅಂದರೆ ಮೂನ್ನ ಗ್ರಾವಿಟೇಷನಲ್ ಅಟ್ರಾಕ್ಷನ್ ಇಂದ ಸಿ ಲೆವೆಲ್ ಅಲ್ಲಿ ಏನಾಗುತ್ತೆ, ರೈಸ್ ಆಗೋದು ಡೌನ್ ಆಗೋದು ಆಗ್ತಾ ಇರತ್ತೆ. ಸೊ ಹಾಗಾಗಿ ಟೈಡ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಆ ಟೈಡ್ಸ್ ಫಾರ್ಮೇಷನ್ ಇಂದ ನಾವು ಆ ಟೈಡ್ ಫಾರ್ಮೇಷನ್ ಇಟ್ಕೊಂಡು ನಾವು ಎನರ್ಜಿಯನ್ನು ಪಡ್ಕೊಬೋದು. ಸೊ ಆ ಟೈಡ್ಸನ್ನು ನಾವು ಒಂದು ಡ್ಯಾಮ್ ಥರ ಚಿಕ್ಕದು, ಅಂದರೆ ಸಿ ಮತ್ತು ಲ್ಯಾಂಡ್ ಸರ್ಫೇಸ್ ಎಲ್ಲಿ ಕಂಬೈನ್ ಆಗುತ್ತೋ ಆ ಜಾಗದಲ್ಲಿ ಒಂದು ಲ್ಯಾಂಡ್ ಸರ್ಫೇಸನ್ನು ಇಟ್ಕೊಂಡು, ಒಂದು ಸ್ಮಾಲ್ ಸರ್ಫೇಸನ್ನು ಇಟ್ಕೊಂಡು ಅಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿ ನಾವು ನೀರನ್ನು ಒಂದು ಸಿಂಗಲ್ ಜಾಗದಲ್ಲಿ ಹೋಗುವಾಗ ಮಾಡ್ತೀವಿ. ಲುಕ್ ಅಟ್ ದ ಪಿಕ್ಚರ್. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಿದೆ ನಿಮಗೆ. ಇಲ್ಲಿ ನೋಡ್ರಿ, ಇದೆಲ್ಲ ಡ್ಯಾಮ್, ಓಷನ್. ಇದು ಓಷನಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ನಾವು. ಇಲ್ಲಿ ಮಾತ್ರ ನೀರನ್ನು ಹೋಗೋದಕ್ಕೆ ಬಿಟ್ಟಿದ್ದಾರೆ, ಕಾಣಿಸ್ತದೆಯಾ? ಸೊ ಇಲ್ಲಿ ನೀರನ್ನು ಹೋಗೋದಕ್ಕೆ ಬಿಟ್ಟು ಇಲ್ಲಿ ಟರ್ಬೈನ್ ರೊಟೇಟ್ ಆಗೋ ಹಾಗೆ ಮಾಡ್ತಾರೆ, ಗೊತ್ತಾಗತ್ತಾ? ಸೊ ಇದರಿಂದನೂ ಕೂಡ ನಾವು ಟೈಡಲ್ಸ್ ಇಂದ ಎನರ್ಜಿಯನ್ನು ಪಡ್ಕೊಬೋದು. ಸೊ ದಿಸ್ ಇಸ್ ಟೈಡಲ್ ಎನರ್ಜಿ. ಆ್ಯಂಡ್ ದೆನ್ ವೇವ್ ಎನರ್ಜಿ. ವೇವ್ ಎನರ್ಜಿ ಅಂತಂದರೆ ಯು ಕ್ಯಾನ್ ಸಿ ದ ಸ್ಟ್ರಾಂಗ್ ವೇವ್ಸ್ ಬಿಕಾಸ್ ಆಫ್ ವಿಂಡ್ ಬ್ಲೋಸ್. ಅಂದರೆ ಗಾಳಿ ಬೀಸೋದ್ರಿಂದ ಸ್ಟ್ರಾಂಗ್ ವೇವ್ಸ್ ಫಾರ್ಮೇಷನ್ ಆಗುತ್ತೆ, ಹ್ಯೂಜ್ ವೇವ್ಸ್ ಫಾರ್ಮೇಷನ್ ಆಗುತ್ತೆ. ಇಟ್ ಈಸ್ ದ ಸೋರ್ಸ್ ಆಫ್ ಕೈನೆಟಿಕ್ ಎನರ್ಜಿಯ ಸೋರ್ಸ್ ಅದು. ಸೊ ಅದರಿಂದನೂ ಕೂಡ ನಾವು ಎನರ್ಜಿಯನ್ನು ಪಡ್ಕೊಬೋದು, ಗೊತ್ತಾಗ್ತಿದೆಯಾ? ಸೊ huge waves are formed. So it is a source of kinetic energy. You can convert the kinetic energy into required energy, that is electric energy. ಸೊ ಕೈನೆಟಿಕ್ ಎನರ್ಜಿಯನ್ನು ನಾವೇನು ಮಾಡ್ತೀವಿ ಅಂದರೆ ಆ ವೇವ್ಸ್ಗಳು ಮೂವ್ ಆಗ್ತಾ ಇರತ್ತಲ್ಲ, ಅಲ್ಲಿಗೆ ನಾವು ಟರ್ಬೈನ್ನ ಫಿಕ್ಸ್ ಮಾಡ್ತೀವಿ, ಮೂವ್ ಆಗುವಂಥ ವೇವ್ಸ್ಗೆ. ಸೊ ಟರ್ಬೈನ್ನ ಫಿಕ್ಸ್ ಮಾಡಿದಾಗ ಆ ವೇವ್ಸ್ ಮೂವ್ ಆಗಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಟರ್ಬೈನ್ ರೊಟೇಟ್ ಆಗುತ್ತೆ. ಸೊ ಟರ್ಬೈನ್ ರೊಟೇಟ್ ಆದರೆ ಆಸ್ ಯೂಶುವಲ್ ಎಲೆಕ್ಟ್ರಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅಂತ ನೀವು ನೋಡ್ಬೋದು. ಲುಕ್ ಅಟ್ ದ ಪಿಕ್ಚರ್. ಸೊ ಇಲ್ಲಿ ನೋಡ್ರಿ, ಇಲ್ಲಿಂದ ಇದು ವೇವ್ಸ್. ಇಲ್ಲಿ ವೇವ್ಸು ಅದರ ಫೋರ್ಸಿಗೆ ವೇವ್ಸ್ ಏನಾಗುತ್ತೆ, ಈ ರೀತಿ ಮೂವ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಟರ್ಬೈನ್ ಕಾಣ್ತದೆ, ಟರ್ಬೈನ್ ರೊಟೇಟ್ ಆಗುತ್ತೆ, ವೆಲ್ ಟರ್ಬೈನ್ ಅಂತ ಕರಿತೀವಿ ನಾವು.
ಸೊ ಹಿಂಗೆ ಹೋಗ್ಬೇಕಾದ್ರೆ ರೊಟೇಟ್ ಆಗುತ್ತೆ, ಮತ್ತು ಇಲ್ಲಿ ವಾಪಸ್ ವೇವ್ಸ್ ರಿಟರ್ನ್ ಹೋಗುತ್ತಲ್ವ, ನೀವು ನೋಡಿದ್ದೀರ ಓಷನ್ಸಲ್ಲೇ ಸೀಸಲ್ಲೆಲ್ಲ ರಿಟರ್ನ್ ಹೋಗ್ಬೇಕಾದ್ರೂ ಟರ್ಬೈನ್ ರೊಟೇಟ್ ಆಗುತ್ತೆ. ಸೊ ಮೇಲೆ ಹೋಗ್ಬೇಕಾದ್ರೆ ರೊಟೇಟ್ ಆಗುತ್ತೆ, ಮತ್ತು ಕೆಳಗಡೆ ರಿಟರ್ನ್ ಹೋಗ್ಬೇಕಾದ್ರೂ ಕೂಡ ಟರ್ಬೈನ್ ರೊಟೇಟ್ ಆಗುತ್ತೆ. ಸೊ ಈ ರೀತಿ ಟರ್ಬೈನ್ ರೊಟೇಟ್ ಆಗೋದ್ರ ಮುಖಾಂತರ ಎಲೆಕ್ಟ್ರಿಕ್ ಎನರ್ಜಿಯನ್ನು ಪಡ್ಕೊಬೋದು ನಾವು. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ವೇವ್ ಎನರ್ಜಿ. ಆ್ಯಂಡ್ ಒನ್ ಮೋರ್ ಸ್ಪೆಷಲ್ ಎನರ್ಜಿ ಇಸ್ ದೇರ್ ಇನ್ ದ ಸ್ಪೆಷಲ್ ಎನರ್ಜಿ ವಿ ಕ್ಯಾನ್, ಸ್ಪೆಷಲ್ ಟೆಕ್ನಿಕ್ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ದ ಎನರ್ಜಿ ಈಸ್ ಓಷನ್ ಥರ್ಮಲ್ ಎನರ್ಜಿ. ಓಷನ್ ಥರ್ಮಲ್ ಎನರ್ಜಿ ಅಂತ ಅಂದರೆ, ಈಗ ಈ ಸಮುದ್ರಕ್ಕೆ ಹೋದರೆ ನಾವು, ಸೀಸ್ ಮತ್ತು ಓಷನ್ಗೆ ಹೋದರೆ, ಇಟ್ ಇಸ್ ಎಷ್ಟು ಸಿಕ್ಕಾಪಟ್ಟೆ ನೀರಿರುತ್ತೆ, ಸಿಕ್ಕಾಪಟ್ಟೆ ಆಳ ಇರುತ್ತೆ ಅಲ್ವಾ, ತುಂಬ ಆಳ ಇರುತ್ತೆ. ಕೆಲವೊಂದು ಓಷನ್ಸ್ ಹೋದರೆ ಬರೀ 11 ಕಿಲೋಮೀಟರ್ಸ್ ಅಷ್ಟೇ ನಮ್ಮ ಅರ್ತ್ ಸೆಂಟರ್ ಇರುತ್ತಲ್ಲ ಅಲ್ಲಿಗೂ ಮತ್ತು ಓಷನ್ನ ಬಾಟಮ್ಗೂ ಡಿಫ್ರೆನ್ಸ್ ಇರುತ್ತೆ. ನಾನು ಹೇಳಿದ ಅರ್ಥ ಆಯ್ತು ಅಲ್ಲ ಗೊತ್ತಿಲ್ಲ. ಜಸ್ಟ್ 11 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಅರ್ತ್ ಸೆಂಟರ್, ಅರ್ತ್ ಕೋರ್ ಅಂತ ಕರಿತೀವಲ್ಲ ಅದು, ಅರ್ತ್ ಸೆಂಟರ್ ಮತ್ತು ಓಷನ್ನ ಬಾಟಮ್ಗೆ ಇರುವಂಥ ಡಿಫ್ರೆನ್ಸ್. ಅಂದರೆ ಅಷ್ಟು ಆಳ ಇರುತ್ತೆ ಅಂತ, ಸಿಕ್ಕಾಪಟ್ಟೆ ಆಳ ಇರುತ್ತೆ, ಸಿಕ್ಕಾಪಟ್ಟೆ ನೀರಿರುತ್ತೆ. ಓಕೆನಾ? ಸೊ ಅಷ್ಟು ಆಳ ಇರುವಾಗ ಮೇಲ್ಗಡೆ ಟಾಪ್ ವಾಟರ್, ಸೂರ್ಯನ ಬೆಳಕು ಮೇಲ್ಗಡೆ ಮಾತ್ರ ಬೀಳುತ್ತೆ, ಅಲ್ಲಿ ಮಾತ್ರ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಕೆಳಗಡೆ ಹೋಗ್ತಾ 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 ಹೋದಂಗೂ ಟೆಂಪ್ರೇಚರ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಡಿಫ್ರೆನ್ಸ್ ಟೆಂಪ್ರೇಚರ್ ಇರುತ್ತಪ್ಪ ಅಂತ ಅಂದರೆ, ಮೇಲ್ಗಡೆ ನೀರಿನ ಓಷನ್ನ ಮೇಲೆ ಒಂದು 30 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದರೆ, ಕೆಳಗಡೆ ಹೋಗ್ತಾ ಹೋಗ್ತಾ ಹೋದಂಗೂ ಜಸ್ಟ್ 10 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್. ಅಂದರೆ ಟೆಂಪ್ರೇಚರ್ ಡಿಫ್ರೆನ್ಸ್ ಇಸ್ 20 ಡಿಗ್ರಿ ಸೆಲ್ಸಿಯಸ್. ಮೇಲ್ಗಡೆ 30 ಇತ್ತು ಅಂದರೆ ಕೆಳಗಡೆ 10 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ. ಅಂದರೆ ಮೇಲ್ಗಡೆ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ, ಕೆಳಗಡೆ ಕಡಿಮೆ ಟೆಂಪ್ರೇಚರ್ ಇರುತ್ತೆ. ಬೈ ಯೂಸಿಂಗ್ ದಿಸ್ ಟೆಂಪ್ರೇಚರ್ ಡಿಫ್ರೆನ್ಸ್ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ದ ಎನರ್ಜಿ. ಹೇಗಪ್ಪ ಅಂತ ಕೇಳಿದರೆ, ಸೊ ಓಷನ್, ಅದನ್ನೇ ನಾವು ಟೆಂಪ್ರೇಚರಿಂದ ಎನರ್ಜಿನ ಪಡ್ಕೊಳ್ತೀವಲ್ವ, ಹಾಗಾಗಿ ಅದನ್ನ ಏನಂತ ಕರಿತೀವಿ, ಓಷನ್ ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಲುಕ್ ಅಟ್ ದ ಪಿಕ್ಚರ್. ದಿಸ್ ಈಸ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಓಷನ್ ಥರ್ಮಲ್ ಎನರ್ಜಿ. ಸೊ ನೋಡ್ರಿ, ಇದು ನೋಡ್ರಿ ಎಷ್ಟು ಆಳ ಇದೆ. ಓಕೆನಾ? ಇದು ತುಂಬ ಆಳ ಇರುವಂಥ ಒಂದು ಡೀಪ್ ಇರುವಂಥ, ಡೆಪ್ತ್ ಇರುವಂತಹ ಒಂದು ಓಷನ್ ಇದು. ಇಲ್ಲೇನು ಮಾಡ್ತೀವಿ, ಮೇಲ್ಭಾಗದಲ್ಲಿ ಓಕೆ, ಇದು ಟಾಪ್ ವಾಟರ್, ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಇದು ಬಾಟಮ್ ವಾಟರ್, ಇಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ಓಕೆನಾ? ಸೊ ಈ ಟೆಂಪ್ರೇಚರ್ಗೆ ನಾವು ಲಿಕ್ವಿಡ್ ಅಮೋನಿಯಾನ ಯೂಸ್ ಮಾಡ್ತೀವಿ. ಈ ಟೆಂಪ್ರೇಚರ್ಲಿ ಲಿಕ್ವಿಡ್ ಅಮೋನಿಯಾನ ಇಲ್ಲಿ ಈ ಭಾಗದಲ್ಲಿ ಯೂಸ್ ಮಾಡಿದಾಗ, ಈ ಓಷನ್ ಟಾಪ್ ವಾಟರ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತಲ್ಲ, ಆ ಟೆಂಪ್ರೇಚರ್ಗೆ ಲಿಕ್ವಿಡ್ ಅಮೋನಿಯಾ ಇದ್ದಿದ್ದು ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಲಿಕ್ವಿಡ್ ಅಮೋನಿಯಾ ಇದ್ದಿದ್ದು ಅದೇ ಕಡಿಮೆ ಟೆಂಪ್ರೇಚರ್ಗೆ, ಅಂದರೆ ವಾರ್ಮ್ ಟೆಂಪ್ರೇಚರ್ಗೆ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ವಿ ಆರ್ ಯೂಸಿಂಗ್ ದಟ್ ಸ್ಟೀಮ್ ಟು ರೊಟೇಟ್ ದ ಟರ್ಬೈನ್ನ ರೊಟೇಟ್ ಮಾಡೋದಕ್ಕೆ ಆ ಸ್ಟೀಮನ್ನು ಯೂಸ್ ಮಾಡ್ತೀವಿ. ಆಮೇಲೆ ಅದೇ ಲಿಕ್ವಿಡ್ ಅಮೋನಿಯಾನ, ಸ್ಟೀಮ್ ಆಗಿತ್ತಲ್ಲ, ಲಿಕ್ವಿಡ್ ಅಮೋನಿಯಾ ಇದ್ದಿದ್ದು ಸ್ಟೀಮ್ ಆಗಿ ಕನ್ವರ್ಟ್ ಆಗಿತ್ತು, ಅಂದರೆ ಗ್ಯಾಸ್ ಅಮೋನಿಯಾ ಆಗಿ ಕನ್ವರ್ಟ್ ಆಗಿತ್ತು. ಆ ಸ್ಟೀಮನ್ನು ಮತ್ತೆ ಇಲ್ಲಿ ಕೋಲ್ಡ್ ವಾಟರ್ ಇರುತ್ತೆ ನೋಡ್ರಿ, ಕೆಳಗಡೆ ಇಲ್ಲಿ ನೋಡ್ರಿ, ಇಲ್ಲೊಂದು ಪೈಪ್ ಮಾಡಿದ್ದಾರೆ ಕೋಲ್ಡ್ ವಾಟರ್, ಅದು ಮೇಲೆ ಹೋಗಿ ಅದರ ಸುತ್ತ ಟೆಂಪ್ರೇಚರ್ನ, ಲಿಕ್ವಿಡ್ ಅಮೋನಿಯಾ ಸ್ಟೀಮ್ ಆಗಿ ಕನ್ವರ್ಟ್ ಆಗಿತ್ತಲ್ಲ, ಆ ಸ್ಟೀಮನ್ನು ಟೆಂಪ್ರೇಚರ್ನ ಕಡಿಮೆ ಮಾಡಿ ಮತ್ತೆ ಅದನ್ನು ಏನು ಮಾಡುತ್ತೆ, ಲಿಕ್ವಿಡ್ ಅಮೋನಿಯಾ ಆಗಿ ಕನ್ವರ್ಟ್ ಮಾಡುತ್ತೆ. ನಿಮ್ಗೆ ಗೊತ್ತಾಯಿದೆ. ಈಗ ವಾಟರ್ಗೆ ನೋಡ್ರಿ, ವಾಟರ್ಗೆ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಕೊಟ್ಟರೆ ಏನಾಗುತ್ತೆ, ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಸ್ಟೀಮನ್ನು ಟೆಂಪ್ರೇಚರ್ ಕಡಿಮೆ ಮಾಡಿದ್ವಿ ಅಂದರೆ ನಾವು ಮತ್ತೆ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಲಿಕ್ವಿಡ್ ಅಮೋನಿಯಾ ಮೇಲ್ಭಾಗದ ಟೆಂಪ್ರೇಚರ್ಗೆ ಸ್ಟೀಮ್ ಆಗಿ ಕನ್ವರ್ಟ್ ಆಗಿತ್ತು. ಈ ಕೆಳಗಿನ ಕೋಲ್ಡ್ ವಾಟರ್ನ ತಗೊಂಡೋಗಿ ಆ ಸ್ಟೀಮಿಗೆ ಬಿಟ್ವಿ ಅಂದರೆ ಮತ್ತೇನಾಗುತ್ತೆ, ಅಗೈನ್ ಇಟ್ ಕನ್ವರ್ಟ್ಸ್ ಇಂಟು liquid ammonia. The process continues and the turbine rotates and we are continuously getting the energy from ocean thermal energy. ಅರ್ಥ ಆಗ್ತಿದೆ ಅಲ್ವಾ? This is about ocean thermal energy. So we were discussed about 3 types of energies we are getting from the seas and ocean, that is tidal energy, sea wave energy and ocean thermal energy. I hope you all understood about the energy from the seas. ಅರ್ಥ ಆಗ್ತಿದೆ ಅಲ್ವಾ? ಸೊ ಟೇಕ್ ಡೌನ್ ದ ಕ್ವೆಶ್ಚನ್. Write the types and method of extracting energy from seas. Write the types and method of extracting energy from seas, sea and ocean. So that is your question. So next,
Another important source of energy is geothermal energy. ಜಿಯೋಥರ್ಮಲ್ ಎನರ್ಜಿ ಅಂದ್ರೆ ಏನಪ್ಪಾ ಅಂದ್ರೆ, ಜಿಯೋ ಮೀನ್ಸ್ ಅರ್ತ್, ಥರ್ಮಾ ಮೀನ್ಸ್ ಹೀಟ್, ಅಂದ್ರೆ ಅರ್ತ್ ಹೀಟ್ ಎನರ್ಜಿ ಅಂತ ಅನ್ಕೊಳ್ರಿ. ಸೊ ಅರ್ತ್ನ ಒಳಗಿರುವಂತ ಹೀಟ್ ಅನ್ನು ಯೂಸ್ ಮಾಡಿಕೊಂಡು ನಾವು ಏನ್ ಮಾಡ್ಬೋದು, ಎನರ್ಜಿಯನ್ನ ಪಡ್ಕೊಬಹುದು. ಹೇಗೆ ಸಮುದ್ರದಲ್ಲಿರುವಂತ ಹೀಟನ್ನು ನಾವು ಯೂಸ್ ಮಾಡಿಕೊಂಡು ಎನರ್ಜಿನ ಪಡ್ಕೊಂಡ್ವೋ, ಓಷನ್ ಥರ್ಮಲ್ ಎನರ್ಜಿನ, ಹಾಗೇನೆ ಅರ್ತ್ನ ಟೆಂಪರೇಚರ್ನ ಯೂಸ್ ಮಾಡಿಕೊಂಡು ಕೂಡ ನಾವು ಎನರ್ಜಿಯನ್ನ ಅಂದ್ರೆ ಎಲೆಕ್ಟ್ರಿಸಿಟಿ ಅಥವಾ ನಮ್ಮ ಯೂಸ್ಫುಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಬಹುದು. ಹೇಗೆ ಸರ್ ಅಂತ ಕೇಳಿದ್ರೆ, ಈಗ ನೋಡ್ರಿ, ದಿಸ್ ಇಸ್ ಅರ್ತ್. ನಿಮ್ಗೆ ಕಾಣ್ತಾ ಇರೋ ಪಿಕ್ಚರ್ ಏನಿದು, ಸೊ ದಿಸ್ ಇಸ್ ಅರ್ತ್. ಸೊ ಇದು ಅರ್ತ್ ಸರ್ಫೇಸ್ ನ ಡಿಫ್ರೆಂಟ್ ಲೇಯರ್ಸ್ ಇದಾವೆ. ಇಲ್ಲಿ ಕೆಳಗಡೆ ಇದೆಯಲ್ಲ, ಇದು ಅರ್ತ್ ಕೋರ್. ಅದು ಸಿಕ್ಕಾಪಟ್ಟೆ ಟೆಂಪರೇಚರ್ ಇರುತ್ತೆ ಅಲ್ಲಿ ಎಲ್ಲದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಯಾಕಂದ್ರೆ ಎಲ್ಲ ಕರಗ್ಬಿಟ್ಟಿರುತ್ತೆ. ಗೊತ್ತಾಗತ್ತಾ? ಈ ಟೆಂಪರೇಚರ್ಗೆ ಒಂದಿಷ್ಟು ಕರಗಿರುವಂತ ಸ್ಥಿತಿಯಲ್ಲಿರುವಂತ ಮೆಟೀರಿಯಲ್ಸ್ ನಾವು ಮ್ಯಾಗ್ಮಾ ಅಂತ ಕರಿತೀವಿ. ಏನಂತ ಕರಿತೀವಿ? ಮ್ಯಾಗ್ಮಾ ಅಂತ ಕರಿತೀವಿ. ಸೊ ಆ ಮ್ಯಾಗ್ಮಾ ಸ್ವಲ್ಪ ಮೇಲ್ ಬಂದು ಅಲ್ಲಲ್ಲಿ ಕೆಲವೊಂದು ಜಾಗಗಳಲ್ಲಿ ಏನಾಗಿರುತ್ತೆ, ಕಲೆಕ್ಟ್ ಆಗಿರುತ್ತೆ. ಭೂಮಿಯ ನೆಕ್ಸ್ಟ್ ಲೇಯರ್ಗೆ ಬಂದು ಕಲೆಕ್ಟ್ ಆಗಿರುತ್ತೆ ಮ್ಯಾಗ್ಮಾ. ಗೊತ್ತಾಗತ್ತಾ? ಕಲೆಕ್ಟ್ ಆಗಿರುತ್ತೆ. ಸೊ ಆ ಮ್ಯಾಗ್ಮಾ, ಅದನ್ನೇ ನಾವು ಎಲ್ಲಿ ಕಲೆಕ್ಟ್ ಆಗಿರುತ್ತೋ ಆ ಮ್ಯಾಗ್ಮಾ ಎಲ್ಲಾ ಕಡೆನೂ ಇರಲ್ಲ, ಕೆಲವೊಂದು ಕಡೆಗಳಲ್ಲಿ ಮಾತ್ರ ಕಲೆಕ್ಟ್ ಆಗಿರುತ್ತೆ. ಎಲ್ಲಿ ಕಲೆಕ್ಟ್ ಆಗಿರುತ್ತೋ ಆ ಜಾಗವನ್ನು ನಾವು ಏನಂತ ಕರಿತೀವಪ್ಪ ಅಂತ ಅಂದ್ರೆ, ಏನಂತ ಕರಿತೀವಿ? ಹಾಟ್ ಸ್ಪಾಟ್ಸ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಹಾಟ್ ಸ್ಪಾಟ್ಸ್. ದ ಮ್ಯಾಗ್ಮಾ ಮೂವ್ಸ್ ಅಪ್ ಅಂಡ್ ಕಲೆಕ್ಟ್ಸ್ ಬಿಲೋ ಅಟ್ ಸಮ್ ಪ್ಲೇಸಸ್ ಕಾಲ್ಡ್ ಹಾಟ್ ಸ್ಪಾಟ್ಸ್. ಗೊತ್ತಾಗತ್ತಾ? ಅದನ್ನ ಮ್ಯಾಗ್ಮಾ ಅಂತ ಕರಿತೀವಿ. ಆ ಮ್ಯಾಗ್ಮಾ ಏನಾಗುತ್ತೆ ಅಂತ ಅಂದ್ರೆ, ನಿಮ್ಗೆ ಗೊತ್ತಾ ಇದೆ, ಗ್ರೌಂಡ್ ವಾಟರ್ ಇರುತ್ತೆ. ಸೊ ಗ್ರೌಂಡ್ ವಾಟರ್ ಇರುತ್ತೆ ಅಂದ್ರೆ ಭೂಮಿಯ ಆಳದಲ್ಲಿ ವಾಟರ್ ಇದೆ ಅಂತಾನು ಗೊತ್ತು ನಿಮ್ಗೆ. ಸೊ ಆ ಮ್ಯಾಗ್ಮಾ ಮೇಲ್ ಬಂದು ಕಲೆಕ್ಟ್ ಆಗಿರುತ್ತಲ್ಲ, ಆ ಗ್ರೌಂಡ್ ವಾಟರ್ ಅದ್ರ ಮುಖಾಂತರ ಪಾಸ್ ಆದಾಗ ಆ ಸಿಕ್ಕಾಪಟ್ಟೆ ನೋಡ್ರಿ, ಕಬ್ಬಿಣ ಬಿಸಿಯಾಗಿ ಹೀಟ್ ಟೆಂಪರೇಚರ್ ಕೊಟ್ಟು ಕಬ್ಬಿಣ ಕರಗಿಸಿ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆದ್ರೆ ಹೇಗಿರುತ್ತೆ ಅದ್ರ ಟೆಂಪರೇಚರ್? ಇಟ್ಸ್ ಅಮೇಝಿಂಗ್, ಇಟ್ಸ್ ವೆರಿ ಹೈ ಟೆಂಪರೇಚರ್ ಅಲ್ವಾ? ಸೊ ಹಾಗೇನೆ ಇದು ಮ್ಯಾಗ್ಮನು ಸೇಮ್ ಅದೇ ಕಂಡೀಷನ್ ಇರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಟೆಂಪರೇಚರ್ ಇರುವಂಥ ಕಂಡೀಷನ್ ಇರುತ್ತೆ. ಅದಕ್ಕೆ ಈ ಗ್ರೌಂಡ್ ವಾಟರ್ ಪಾಸ್ ಆಯಿತು ಅಂದರೆ ಇಟ್ ಫಾರ್ಮ್ಸ್ ದ ಸ್ಟೀಮ್ ಫಾರ್ಮೇಷನ್ ಆಗುತ್ತೆ ವಾಟರ್ ಅದಕ್ಕೆ ಹೋಗ್ತಾ ಇದ್ದಂಗೆ. ಸೊ ನಾವು ಬೋರ್ ಡ್ರಿಲ್ ಮಾಡ್ತೀವಲ್ಲ, ಬೋರ್ ವಾಟರ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಡ್ರಿಲ್ ಮಾಡ್ತೀವಲ್ಲ, ಹಾಗೇನೆ ಈ ಹಾಟ್ ಸ್ಪಾಟ್ಸ್ಗಳು ಎಲ್ಲಿದ್ದಾವೋ ಅಲ್ಲಿ ಡ್ರಿಲ್ ಮಾಡಿ ಅಲ್ಲಿಂದ ಈ ಸ್ಟೀಮನ್ನು ಪಡ್ಕೊತೀವಿ. ಈ ಮ್ಯಾಗ್ಮಾದ ಮುಖಾಂತರ ವಾಟರ್ ಪಾಸ್ ಆಗ್ತಾ ಇರೋದನ್ನೆಲ್ಲ ನಾವು ಸ್ಟಡಿ ಮಾಡಿ ಅಲ್ಲಿ ಕರೆಕ್ಟಾಗಿ ಡ್ರಿಲ್ ಮಾಡಿ ಸ್ಟೀಮ್ ಬರೋ ಹಾಗೆ ಆ ಸ್ಟೀಮನ್ನು ನಾವೇನು ಮಾಡ್ತೀವಿ, ಪೈಪ್ ಕನೆಕ್ಟ್ ಮಾಡಿ ಡ್ರಿಲ್ ಮಾಡಿ ಮೇಲ್ಗಡೆ ತರೋಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನೋಡ್ರಿ, ಈ ರೀತಿ ಇಲ್ಲಿ ಡ್ರಿಲ್ ಮಾಡಿದರೆ ಇಲ್ಲಿಂದ ಸ್ಟೀಮ್ ಬರುತ್ತೆ. ಸ್ಟೀಮ್ನ ನಾವು ಕಲೆಕ್ಟ್ ಮಾಡಿ ಇಲ್ಲಿ ಟರ್ಬೈನ್ ರೊಟೇಟ್ ಆಗೋ ಹಾಗೆ ಮಾಡ್ತೀವಿ, ಅದನ್ನು ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ಕಾಲ್ಡ್ ಜಿಯೋಥರ್ಮಲ್ ಎನರ್ಜಿ. ಇದು ಎಲ್ಲ ಕಡೆನೂ ಇರೋಲ್ಲ, ಎಲ್ಲಿ ಇರುತ್ತೋ ಅದನ್ನು ಹಾಟ್ ಸ್ಪಾಟ್ಸ್ ಅಂತ ಕರಿತೀವಿ. ಆ ಹಾಟ್ ಸ್ಪಾಟ್ಸಲ್ಲಿ ನಾವು ಈ ಎನರ್ಜಿಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಜಿಯೋಥರ್ಮಲ್ ಎನರ್ಜಿ. ಗೊತ್ತಾಗ್ತಿದೆಯಾ? ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಆರ್ ಹಾಟ್ ಸ್ಪಾಟ್ಸ್? What are hot spots? Another question, explain geothermal energy. Explain geothermal energy. So dear students, we are going to learn one more very interesting form of energy, that is ನ್ಯೂಕ್ಲಿಯರ್ ಎನರ್ಜಿ. ನ್ಯೂಕ್ಲಿಯರ್ ಎನರ್ಜಿ ಅಂದರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಬೇಕು ಅಲ್ವಾ? ಸೊ ನ್ಯೂಕ್ಲಿಯರ್ ಎನರ್ಜಿ ಅಂತಂದರೆ ನ್ಯೂಕ್ಲಿಯರ್ ಎನರ್ಜಿ ಇಸ್ ದ ಎನರ್ಜಿ ಇಟ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ನ್ಯೂಕ್ಲಿಯರ್ ರಿಯಾಕ್ಷನ್. ನ್ಯೂಕ್ಲಿಯರ್ ರಿಯಾಕ್ಷನ್ ಆದಾಗ ರಿಲೀಸ್ ಆಗುವಂಥ ಎನರ್ಜಿಯನ್ನು ನಾವೇನಂತ ಕರಿತೀವಿ? ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. ಸರ್ ಇದೇನಿದು ನ್ಯೂಕ್ಲಿಯರ್ ರಿಯಾಕ್ಷನ್? ನಾವು ಕೆಮಿಕಲ್ ರಿಯಾಕ್ಷನ್ ಕೇಳಿದ್ದೀವಿ, ಇದು ಯಾವುದಿದು ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಅಂದರೆ? ಫಾರ್ ಎಕ್ಸಾಂಪಲ್, ಈಗ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು? ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಮಾತ್ರ ಎಕ್ಸ್ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೋಡಿಯಂ 281 ಇದೆ, ಕ್ಲೋರಿನ್ 287 ಇದೆ ಅಂತಂದ್ರೆ ಅಲ್ಲಿರುವಂಥ 1 ಎಲೆಕ್ಟ್ರಾನು
ಏನಾಗುತ್ತೆ, 1 ಎಲೆಕ್ಟ್ರಾನ್ ಏನಾಗುತ್ತೆ ಕ್ಲೋರಿನ್ಗೆ ಪಾಸ್ ಆಗಿ ಎನರ್ಜಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಬಟ್ ಇನ್ ಕೇಸ್ ಅದನ್ನು ನಾವೇನಂತ ಕರಿತೀವಿ, ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಬಟ್ ಇನ್ ಕೇಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್, ದ ನ್ಯೂಕ್ಲಿಯಸ್ ಇಟ್ ಸೆಲ್ಫ್ ಚೇಂಜಸ್. ನ್ಯೂಕ್ಲಿಯಸ್ಸೇ ಚೇಂಜ್ ಆಗುತ್ತೆ. ಹೇಗೆ ಸರ್ ನ್ಯೂಕ್ಲಿಯಸ್ಸೇ ಚೇಂಜ್ ಆಗುತ್ತೆ ಅಂತ ಕೇಳಿದರೆ, ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ಸೊ ಇಲ್ಲಿ ನೋಡಿ, ನನ್ನ ಹತ್ರ ಹೈಡ್ರೋಜನ್ ಇದೆ. ಈ ಹೈಡ್ರೋಜನ್ ಮತ್ತೆ ಕಂಬೈನ್ ಆಗಿ, ನೋಡಿ ಹೈಡ್ರೋಜನ್ ಕಂಬೈನ್ ಆದರೆ H2 ಬರಬೇಕಲ್ವಾ. ಹೈಡ್ರೋಜನ್ನಲ್ಲಿರುವಂಥ ಎಲೆಕ್ಟ್ರಾನ್ಗಳು ಕಂಬೈನ್ ಆಗಲ್ಲ. ಇಲ್ಲಿ ಹೈಡ್ರೋಜನ್ನಲ್ಲಿರುವಂಥ ನ್ಯೂಕ್ಲಿಯಸ್ ಕಂಬೈನ್ ಆಗಿ ನಮ್ಗೇನು ಬರುತ್ತಪ್ಪ ಅಂದರೆ ಹೀಲಿಯಂ ಬರುತ್ತೆ. ನೋಡ್ರಿ, ನ್ಯೂಕ್ಲಿಯಸ್ಸೇ ಚೇಂಜ್ ಆಗಿಬಿಡ್ತು. ಇಲ್ಲಿ 1 2 1 2, so this is 2 4. So this is one example for nuclear reaction. ಯುರೇನಿಯಂ ಅರ್ಥ ಆಗ್ತಿದೆ ಅಲ್ವಾ? ಇದು ನ್ಯೂಕ್ಲಿಯರ್ ಇದನ್ನು ನಾವೇನಂತ, ನ್ಯೂಕ್ಲಿಯಸ್ಸೇ ಚೇಂಜ್ ಆಗುತ್ತಲ್ವಾ, ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ, ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಯುರೇನಿಯಂ ಏನಾಗುತ್ತೆ, ಯುರೇನಿಯಂ ನ್ಯೂಕ್ಲಿಯಸ್ಸು ಡಿವೈಡ್ ಆಗಿ ಇನ್ನು ಕ್ರಿಪ್ಟಾನ್ ಮತ್ತೆ I just forgot one. ಕ್ರಿಪ್ಟಾನ್ ಮತ್ತೆ ಬೇರಿಯಂ. ಕ್ರಿಪ್ಟಾನ್ ಮತ್ತೆ ಬೇರಿಯಂ ಅನ್ನುವಂಥ ನ್ಯೂಕ್ಲಿಯಸ್ಗಳು ಬರುತ್ತೆ. ಸೊ ನೋಡ್ರಿ, ಸೊ ಯುರೇನಿಯಂ 92 235 ಇದೆ. ಓಕೆನಾ? ಇದೊಂದು ನ್ಯೂಕ್ಲಿಯಸ್, ಗೊತ್ತಾಗ್ತಿದೆಯಾ ನಾನು ಹೇಳೋದು? ಇದೊಂದು ನ್ಯೂಕ್ಲಿಯಸ್. ಸೊ ಈ ನ್ಯೂಕ್ಲಿಯಸ್ ಏನಾಗುತ್ತೆ, ಇದಕ್ಕೆ ಒಂದು ನ್ಯೂಟ್ರಾನನ್ನು ಬಂಬಾರ್ಡ್ ಮಾಡ್ತೀವಿ ನಾವು. ಒಂದೇ ಒಂದು ನ್ಯೂಟ್ರಾನ್, ಸಿಂಗಲ್ ನ್ಯೂಟ್ರಾನ್ ಅಂದರೆ ಗೊತ್ತಲ್ವಾ? ಈಗ ಒಂದು ನ್ಯೂಕ್ಲಿಯಸ್ ಅಂತ ಅಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ, ಅದರ ಸುತ್ತ ಎಲೆಕ್ಟ್ರಾನ್ಸ್ಗಳು ರೊಟೇಟ್ ಆಗ್ತಾ ಇರ್ತವೆ ಅಂತ ಗೊತ್ತು ನಿಮಗೆ. ಸೊ ಆ ರೀತಿ ಒಂದು ನ್ಯೂಟ್ರಾನನ್ನು ನಾವು ರೊಟೇಟ್ ಇದಕ್ಕೆ ಈ ಯುರೇನಿಯಂಗೆ ಕಂಬೈನ್ ಮಾಡ್ತೀವಿ. ಕಂಬೈನ್ ಮಾಡಿದಾಗ ಏನಾಗುತ್ತೆ, ಇದು ಕ್ರಿಪ್ಟಾನ್ ಮತ್ತು ಬೇರಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಇದು ಈ ಕ್ರಿಪ್ಟಾನ್ ಎಷ್ಟಿರುತ್ತಪ್ಪ ಅಂದರೆ 3592. ಎಷ್ಟು? 3592. and barium is 56141. ನೋಡ್ರಿ, ನಾವೆಲ್ಲ ಕೆಮಿಕಲ್ ರಿಯಾಕ್ಷನ್ ಓದಿದ್ವಿ. ಏನು ಪ್ರಾಡಕ್ಟ್ ರಿಯಾಕ್ಟೆಂಟ್ಸಲ್ಲಿ ಏನಿರುತ್ತೋ ಅದೇ ಪ್ರಾಡಕ್ಟ್ಸಲ್ಲೂ ಕೂಡ ಇರುತ್ತೆ ಅಂತ ಓದಿದ್ವಿ ನಾವು. ಬಟ್ ಇನ್ ಕೇಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್, ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಎಕ್ಸ್ಚೇಂಜ್ ಆಗಲ್ಲ, ನ್ಯೂಕ್ಲಿಯಸ್ಸೇ ಚೇಂಜ್ ಆಗುತ್ತೆ. ಹಾಗಾಗಿ ಇದನ್ನ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೀವಿ. ಹೀಗಾಗಬೇಕಾದ್ರೆ ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಾ ಇರೋದೀಗ ನ್ಯೂಕ್ಲಿಯರ್ ರಿಯಾಕ್ಷನ್. ಹೀಗಾಗಬೇಕಾದ್ರೆ ಸಿಕ್ಕಾಪಟ್ಟೆ ಎನರ್ಜಿ ರಿಲೀಸ್ ಆಗುತ್ತೆ. ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸಸ್. ಸೊ ಈ ರಿಲೀಸ್ ಆಗುವಂಥ ಎನರ್ಜಿನ, ಅಂದರೆ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗುವಾಗ ರಿಲೀಸ್ ಆಗುವಂಥ ಎನರ್ಜಿಯನ್ನೇ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. ಸೊ ಯು ಹ್ಯಾವ್ ಎನ್ ಎಕ್ಸಾಂಪಲ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್ ಇನ್ ಫ್ರಂಟ್ ಆಫ್ ಯುವರ್ ಸ್ಕ್ರೀನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನೋಟ್ ಮಾಡ್ಕೊಂಡ್ರೆ ಈ ರಿಯಾಕ್ಷನ್ನ, ಇದ್ರ ಬಗ್ಗೆ ಮತ್ತೆ ಹೇಳ್ತೀನಿ ನಾನು. ಸೊ ಈ ಎನರ್ಜಿಯನ್ನು ನಾವು ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. ನ್ಯೂಕ್ಲಿಯರ್ ಎನರ್ಜಿ ನಥಿಂಗ್ ಬಟ್ ಎನರ್ಜಿ ರಿಲೀಸ್ ಡ್ಯೂರಿಂಗ್ ನ್ಯೂಕ್ಲಿಯರ್ ರಿಯಾಕ್ಷನ್. ಗೊತ್ತಾಗ್ತಿದೆ? ಇದನ್ನು ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. ಸೊ ಈ ನ್ಯೂಕ್ಲಿಯರ್ ಎನರ್ಜಿಯನ್ನು ಪಡ್ಕೊಳೋದಕ್ಕೆ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗಬೇಕು. ಈ ನ್ಯೂಕ್ಲಿಯರ್ ರಿಯಾಕ್ಷನಲ್ಲಿ 2 ಟೈಪ್ಸ್ ಇದೆ ನ್ಯೂಕ್ಲಿಯರ್ ರಿಯಾಕ್ಷನ್. ಒಂದು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. 2 ಟೈಪ್ಸ್ ಆಫ್ ರಿಯಾಕ್ಷನ್, ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್. ಸರ್ ಮತ್ತು ಈ ಫಿಷನ್ಗೂ ಮತ್ತು ಫ್ಯೂಷನ್ಗೂ ಏನು ವ್ಯತ್ಯಾಸ ಅಂತಂದರೆ, ಫಿಷನ್ ಮೀನ್ಸ್ ಡಿವೈಡ್ ಆಗೋದು,
4 ಇದ್ದಿದ್ದು 2+2 ಅಂತ ಡಿವೈಡ್ ಮಾಡೋದು, ಅದನ್ನು ಫಿಷನ್ ಅಂತ ಕರಿತೀವಿ. ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಆ್ಯಡ್ ಮಾಡೋದು, 2+2 ಇದ್ದಿದ್ದನ್ನ 4 ಆಗಿ ಕನ್ವರ್ಟ್ ಮಾಡೋದು, ಅದನ್ನು ಫ್ಯೂಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಫಸ್ಟ್ ತೋರಿಸ್ದೆ ನೋಡ್ರಿ ನಿಮಗೆ, ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಕಂಬೈನ್ ಮಾಡಿ ಏನು ಮಾಡಿದ್ವಿ, ಹೀಲಿಯಂ ನ್ಯೂಕ್ಲಿಯಸ್ ಮಾಡಿದ್ವಿ. ಅದು ಯಾವುದಕ್ಕೆ ಎಕ್ಸಾಂಪಲು, ಫ್ಯೂಷನ್ ರಿಯಾಕ್ಷನ್ಗೆ ಎಕ್ಸಾಂಪಲು. ನಾನು ನೆಕ್ಸ್ಟ್ ತೋರಿಸೋದ್ನಲ್ಲ, ಯುರೇನಿಯಂ 235 92 235 ಅದು ಡಿವೈಡ್ ಆಗಿ ಕ್ರಿಪ್ಟಾನ್ ಮತ್ತು ಬೇರಿಯಂ ಆಗಿ ಡಿವೈಡ್ ಆಯಿತು ನೋಡ್ರಿ, ಅದೇನದು ಫಿಷನ್ ರಿಯಾಕ್ಷನ್, ಡಿವೈಡ್ ಆಗೋದು. ಅಂದರೆ ನ್ಯೂಕ್ಲಿಯರ್ ಫಿಷನ್ ಅಂತ ಅಂದರೆ ಎ ಹೆವಿ ನ್ಯೂಕ್ಲಿಯಸ್ fission nothing but nuclear fission nothing but a heavy nucleus splits into two smaller nuclei with the release of large amount of energy. ಗೊತ್ತಾಗ್ತಿದೆಯಾ? ಸೊ ನೀವೇನು ಬರ್ಕೊಬೇಕು ನ್ಯೂಕ್ಲಿಯರ್ ಫಿಷನ್ಗೆ ಅಂದರೆ ನನಗೆ ಅಂಡರ್ಲೈನ್ ಮಾಡ್ತೀನಿ, ನೋಡ್ಕೊಳ್ರಿ. is a nuclear fission reaction in which nucleus of heavy atom splits into smaller nucleus with the release of large amount of energy. So this is nuclear fission. ಇದಕ್ಕೆ ಎಕ್ಸಾಂಪಲ್ ನಾನು ಅವಾಗಲೇ ಬರೆದಿದ್ನಲ್ಲ, ಯುರೇನಿಯಂ 235 bombarded with a neutron and divides into krypton and barium. ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತಾ, ಆ ಎನರ್ಜಿಯನ್ನು ವಾಟರನ್ನು ಸ್ಟೀಮ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ ಸ್ಟೀಮ್ನ ಯೂಸ್ ಮಾಡಿಕೊಂಡು ಟರ್ಬೈನ್ ರೊಟೇಟ್ ಆಗುತ್ತೆ, ಟರ್ಬೈನಿಂದ ನಾವು ಎನರ್ಜಿಯನ್ನು ಪಡ್ಕೊಳ್ತೀವಿ. ಸೊ ಟರ್ಬೈನ್ ಅಂತೂ ಕೊನೆಗೆ ಎಲ್ಲ ಫಾರ್ಮ್ಸ್ ಆಫ್ ಎನರ್ಜಿಯಲ್ಲೂ ಇರುತ್ತೆ, ಸೋಲಾರ್ ಎನರ್ಜಿ, ಬಯೋಮಾಸ್ ಎನರ್ಜಿ, ಅವುಗಳೆಲ್ಲ ಬಿಟ್ಟು. ಗೊತ್ತಾಗತ್ತಾ? ದಿಸ್ ಇಸ್ ನ್ಯೂಕ್ಲಿಯರ್ ಫ್ಯೂಷನ್. ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಅಂದರೆ ಅದು ಹೆವಿ ನ್ಯೂಕ್ಲಿಯಸ್ ಸ್ಪ್ಲಿಟ್ಸ್ ಇಂಟು ಸ್ಮಾಲರ್ ನ್ಯೂಕ್ಲಿಯಸ್. ಫ್ಯೂಷನ್ ಮೀನ್ಸ್ a smaller nucleus fuse together ಅಂದರೆ combine together to form heavy nucleus and release large amount of energy. ಗೊತ್ತಾಗತ್ತಾ? That is nuclear fusion. So a nuclear reaction in which smaller nucleus fuse together to form heavy nucleus with the release of large amount of energy. ಎಕ್ಸಾಂಪಲ್ ನಾನು ಫಸ್ಟಿಗೆ ಬರ್ದಿದ್ದೆ ನೋಡ್ರಿ, ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಗಿವ್ಸ್ ರೈಸ್ ಟು ಹೀಲಿಯಂ ನ್ಯೂಕ್ಲಿಯಸ್, ಅದನ್ನ ಬರ್ಕೊಬೇಕು. ಗೊತ್ತಾಗತ್ತಾ? ಸೊ ಹಾಗಾದರೆ ಈ ನ್ಯೂಕ್ಲಿಯರ್ ಎನರ್ಜಿ ಅಡ್ವಾಂಟೇಜಸ್ ಏನು ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಅಡ್ವಾಂಟೇಜಸ್ಗೆ ಬಂದರೆ, ಇಟ್ ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಪರ್ ಯೂನಿಟ್ ಮಾಸ್ ದಟ್ ಎನಿ ಅದರ್ ಸೋರ್ಸಸ್ ಆಫ್ ಎನರ್ಜಿ. ನಾವು ಇದುವರೆಗೂ ಓದಿದ್ವಲ್ಲ, ಯಾವುದೇ ಎನರ್ಜಿಯನ್ ಸೋರ್ಸನ್ನು ತಗೊಂಡ್ರು ಕೂಡ ಇದರಷ್ಟು ಎನರ್ಜಿನ ಯಾವುದು ಪ್ರೊಡ್ಯೂಸ್ ಮಾಡಲ್ಲ. ದಿಸ್ ಈಸ್ ದ ಹೈ ಎನರ್ಜಿ ಪ್ರೊಡ್ಯೂಸಿಂಗ್ ಸೋರ್ಸ್. ನ್ಯೂಕ್ಲಿಯರ್ ಎನರ್ಜಿ ಇಸ್ ದ ಹೈ ಎನರ್ಜಿ ಪ್ರೊಡ್ಯೂಸಿಂಗ್ ಸೋರ್ಸ್. ಗೊತ್ತಾಗತ್ತಾ? ಲಾರ್ಜ್ ಅಮೌಂಟ್ ಸಿಕ್ಕಾಪಟ್ಟೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ನೀವು ಇದನ್ನು ಕೇಳಿದಿರ ಅಲ್ವಾ, ಯಾವುದು ಹಿರೋಶಿಮಾ ಅಂಡ್ ನಾಗಸಾಕಿ 1945 ಸೆಕೆಂಡ್ ವರ್ಲ್ಡ್ ವಾರ್. ಸೊ ಅಲ್ಲಿ ಆಟಮಿಕ್ ಬಾಂಬ್ ಎಕ್ಸ್ಪ್ಲೋಡ್ ಮಾಡಿದ್ರು ಅಮೇರಿಕಾದವರು ಜಪಾನ್ ಮೇಲೆ, ಹಿರೋಶಿಮಾ ಅಂಡ್ ನಾಗಸಾಕಿ ಮೇಲೆ, ಆಗಸ್ಟ್ 6 ಆ್ಯಂಡ್ ಆಗಸ್ಟ್ 9. ಗೊತ್ತಲ್ವಾ ನಿಮಗೆ? ಸೊ ಆ ಬಾಂಬ್ ಯೂಸ್ ಮಾಡಿರೋ ಟೆಕ್ನಾಲಜಿನೇ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್. ಗೊತ್ತಾಗತ್ತಾ? ನೋಡಿ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇಟ್ಸ್ ಎ ಕಂಟಿನ್ಯೂಯಸ್ ಚೈನ್ ರಿಯಾಕ್ಷನ್. ಅದ್ರ ಬಗ್ಗೆ ನನಗೆ ಹೇಳ್ತೀನಿ ನೆಕ್ಸ್ಟು. ಚೈನ್ ರಿಯಾಕ್ಷನ್ ಅದು ಒಂದು ಸರಿ ಶುರುವಾಯಿತು, ಒಂದು ಸರಿ ಅದು ಟ್ರಿಗರ್ ಆಯಿತು ಅಂದರೆ ಸ್ಟಾರ್ಟ್ ಆಯಿತು ಅಂದರೆ ನಿಲ್ಲೋದೇ ಇಲ್ಲ. ಕಂಟಿನ್ಯೂಸ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆ ಎನರ್ಜಿ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಕಂಟಿನ್ಯೂಸ್ ಚೈನ್ ರಿಯಾಕ್ಷನ್ ಅದು, ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಒಂದು ಸರಿ ಶುರುವಾಯಿತು ಅಂದರೆ. ಬಟ್ ನಾವೇನು ಮಾಡಬೇಕು, ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡೋ ಹಾಗೆ ಮಾಡಿಕೊಂಡು, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ ಅಂತ ಇದ್ದಾವೆ, ಆ ಟೆಕ್ನಾಲಜಿ ನನಗೆ ಹೇಳಿದ್ನಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾರ್ಮಲ್ ಆಗಿ ಅದೆಲ್ಲರೂ ಒಂದು ಸರ್ತಿ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದೇನೇ ಆಟಮಿಕ್ ಬಾಂಬ್, ಆಯಿತಾ? ಅದನ್ನು ನಾವು ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಹಾಕಿದ್ರು ಅಂತ ಓದಿದ್ದೀವಿ ಸೆಕೆಂಡ್ ವರ್ಲ್ಡ್ ವಾರಲ್ಲಿ. ಬಟ್
ಅದನ್ನು ನಾವು ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು, ನಮ್ಮ ಹತ್ರ ಇರುವಂಥ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಅದನ್ನ ನಾವು ಇಫ್ ಸೇಫ್ಟಿ ಮೆಜರ್ ಆರ್ ಟೇಕನ್, ಇಟ್ ಈಸ್ ಮೋರ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ದ್ಯಾನ್ ಫಾಸಿಲ್ ಫ್ಯೂಯಲ್ಸ್. ಅದನ್ನ ಸೇಫ್ಟಿ ಮೆಜರ್ನ ನಾವು ತಗೊಂಡು ಅದನ್ನ ಕಂಟ್ರೋಲ್ ಮಾಡಿದ್ವಿ ಅಂದರೆ, ಆ ರಿಯಾಕ್ಷನ್ನ ಕಂಟ್ರೋಲ್ ಮಾಡೋ ಟೆಕ್ನಾಲಜಿನ ನಾವು ತಿಳ್ಕೊಂಡ್ವಿ ಅಂದರೆ, ಅದನ್ನ ನಾವು ನಮಗೆ ಬೇಕಾದ ಹಾಗೆ ನೋಡ್ರಿ ಅಷ್ಟೊಂದು ಎನರ್ಜಿ ವೇಸ್ಟ್ ಆಯ್ತಲ್ವ, ಬಾಂಬ್ ಹಾಕಿದಾಗ ಎಷ್ಟೊಂದು ನಷ್ಟ ಆಯಿತು, ಲಾಸ್ ಆಯಿತು, ಎಲ್ಲ ಸುಟ್ಟು ಭಸ್ಮ ಆಗೋಯ್ತು. ಆ ಎನರ್ಜಿನೆಲ್ಲ ನಾವು ನಮ್ಮ ಅನುಕೂಲಕ್ಕೆ ಯೂಸ್ ಮಾಡಿಕೊಂಡ್ರೆ ಎಷ್ಟು ಎನರ್ಜಿ ಸಿಗತ್ತೆ ನಮಗೆ ಅಲ್ವಾ? ಸೊ ದೇರ್ ಇಸ್ ಎ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಅದರ್ ಸೋರ್ಸ್ ಆಫ್ ಎನರ್ಜಿ ಆ್ಯಂಡ್ ನ್ಯೂಕ್ಲಿಯರ್ ಎನರ್ಜಿ ಸೋರ್ಸ್. ಯಾಕೆ ಅಂತಂದರೆ ಇದರಲ್ಲಿ ಸಾಕಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. ಅದಾದಮೇಲೆ ಸೆಕೆಂಡ್ ಅದೇ ಹೇಳಿದ್ನಲ್ಲ, ಸೇಫ್ಟಿ ಮೆಜರ್ನ ತಗೊಂಡ್ರೆ ನಾವು ಇಟ್ ಈಸ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ನ ನೋಡೋದಾದರೆ, ದ ಕಾಸ್ಟ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ ಈಸ್ ವೆರಿ ಹೈ. ನಾನು ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಹೇಳಿದ್ನಲ್ಲ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ ಈಸ್ ದ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಗೆಟ್ ದ ಎನರ್ಜಿ ಇನ್ ಎ ಕಂಟ್ರೋಲ್ಡ್ ಮ್ಯಾನರ್. ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ನ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ನಮ್ಗೇನು ಬೇಕು? ನ್ಯೂಕ್ಲಿಯರ್ ರಿಯಾಕ್ಟರ್ ಬೇಕಿಲ್ಲ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಆದಂಗೆ ಆಗ್ಬಿಡತ್ತೆ, ಏನಾದ್ರು ಮಿಸ್ ಆಯಿತು ಅಂದರೆ, ಆ ಥರ ಬಾಂಬ್ ಎಕ್ಸ್ಪ್ಲೋಡ್ ಆದಂಗೆ ಆಗ್ಬಿಡುತ್ತೆ. ಸೊ ಕಂಟ್ರೋಲ್ ಮಾಡುವಂಥ ಒಂದು ಡಿವೈಸ್, ಇನ್ಸ್ಟ್ರೂಮೆಂಟ್ ಇದೆ ಅಂದರೆ ಅದನ್ನ ಏನಂತ ಕರಿತೀವಿ ನಾವು? ನ್ಯೂಕ್ಲಿಯರ್ ರಿಯಾಕ್ಟರ್. ನೋಡಿರಿ, ಈಗ ಸೋಲಾರ್ ಎನರ್ಜಿ ನಮ್ಮ ಸುತ್ತಮುತ್ತ ಇದೆ, ಅದನ್ನ ಯೂಸ್ ಮಾಡಬೇಕು ಅಂದರೆ ನಮ್ಗೇನು ಬೇಕು? ಸೋಲಾರ್ ಕುಕ್ಕರ್ ಅಥವಾ ಸೋಲಾರ್ ವಾಟರ್ ಹೀಟರ್ ಅಥವಾ ಸೋಲಾರ್ ಪ್ಯಾನಲ್ಸ್ ಬೇಕು ಅಲ್ವಾ? ಹಾಗೇನೆ ಈ ನ್ಯೂಕ್ಲಿಯರ್ ಎನರ್ಜಿನ ಯೂಸ್ ಮಾಡಬೇಕು ಅಂದರೆ ನಮ್ಗೇನು ಬೇಕು? ನ್ಯೂಕ್ಲಿಯರ್ ರಿಯಾಕ್ಟರ್ ಬೇಕು. ಇಟ್ ಈಸ್ ಎ ಸಾಮಾನ್ಯವಾಗಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇಸ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ನ್ಯೂಕ್ಲಿಯರ್ ರಿಯಾಕ್ಟರ್ನ ಯೂಸ್ ಮಾಡ್ಕೊಂಡು ನಾವು ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆಗಿ ಅದನ್ನ ಮಾಡ್ಬೋದು. ಗೊತ್ತಾಗ್ತಿದೆಯಾ? So that is one of the drawback of the nuclear energy, and the availability of nuclear fuel is limited. ಇದು ನಮ್ಗೆ ಭಾಳಷ್ಟು ಸಿಗಲ್ಲ. ಈಗ ಯುರೇನಿಯಂ ಅಂತ ಹೇಳ್ತೀವಿ, ಯುರೇನಿಯಂ, ಪ್ಲೂಟೋನಿಯಂ, ಇವೆಲ್ಲ ಸೋರ್ಸಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ. ಗೊತ್ತಾಗತ್ತಾ? ಇವುಗಳು ನಮಗೆ ಭಾಳ ಕಡಿಮೆ ಸಿಗೋದ್ರಿಂದ ಇವುಗಳನ್ನ ನಾವು ಅದೊಂದು ಡಿಸ್ಅಡ್ವಾಂಟೇಜ್. ಆಮೇಲೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ನಾನು ಹೇಳಿದ್ನಲ್ಲ, ಆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳು ಹಾರ್ಮ್ಫುಲ್ ನ್ಯೂಕ್ಲಿಯರ್ ವೇಸ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಏನು? ಗ್ಯಾಮಾ ರೇಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಆಲ್ಫಾ ರೇಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಬೀಟಾ ರೇಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಹಾರ್ಮ್ಫುಲ್ ರೇಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ನಮಗೆ ಮತ್ತು ಆ ಸುತ್ತಮುತ್ತ ಇರುವಂಥ ವೆಜಿಟೇಷನ್ಗೆಲ್ಲ ತೊಂದರೆ ಆಗುತ್ತೆ. ಹಾಗಾಗಿನೇ ಈ ನಮ್ಮ ಕರ್ನಾಟಕದಲ್ಲಿ ಕೈಗಾ ಅಂತ ರಾಯಚೂರಲ್ಲಿದೆ, ಕೈಗಾ ಅನ್ನುವಂಥ ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇದೆ ಕೈಗಾದಲ್ಲಿ. ಕೈಗಾ ಅನ್ನೋದೊಂದು ಪ್ಲೇಸ್, ಓಕೆನಾ? ಆ ಪ್ಲೇಸಲ್ಲಿ ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇದೆ. ಅದನ್ನು ಕ್ಲೋಸ್ ಮಾಡಬೇಕು ಅಂತ ಸ್ಟ್ರೈಕ್ ಮಾಡ್ತಾ ಇರ್ತಾರೆ ಕೆಲವೊಂದಿಷ್ಟು ಪರಿಸರವಾದಿಗಳು. ಸೊ ಯಾಕೆ ಅಂತಂದರೆ ಹಿಂಗೆ ಅವುಗಳಿಂದ ಪರಿಸರಕ್ಕೆ ತೊಂದರೆ ಆಗುತ್ತೆ, ಮನುಷ್ಯರಿಗೆ ತೊಂದರೆ, ಅಲ್ಲಿ ಕೆಲಸ ಮಾಡುವಂಥ ಜನಗಳಿಗೆ ಆ ರೇಸ್ಗಳು ಹೋಗಿ 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 ಅವರಿಗೆಲ್ಲ ಭಾಳಷ್ಟು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್, ಆ ರೀತಿ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅದರಿಂದ ಅದೊಂದು ಡಿಸ್ಅಡ್ವಾಂಟೇಜ್. ಗೊತ್ತಾಗತ್ತಾ? ಸೊ ದಿಸ್ ಇಸ್ ಅಬೌಟ್ ನ್ಯೂಕ್ಲಿಯರ್ ಎನರ್ಜಿ. ಟೇಕ್ ಡೌನ್ ದ ಕ್ವಶನ್, ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್, ಫಸ್ಟು ವಾಟ್ ಈಸ್ ನ್ಯೂಕ್ಲಿಯರ್ ಫಿಷನ್, another one is what is nuclear fusion, ಆಮೇಲೆ ಅದ್ರದ್ದು ಡಿಫ್ರೆನ್ಸ್. ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್. ಹಾಗೇನೆ ಆಮೇಲೆ ಇನ್ನೊಂದು ಹೇಳೋದು ಮಾಡ್ತೇನೆ ನಾನು, ಈ ನ್ಯೂಕ್ಲಿಯರ್ ಫ್ಯೂಷನ್ ಇದೆಯಲ್ಲ, ಇದು ಕೂಡ ಸೇಮ್ ಅದೇ ಥರನೇ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಕಂಬೈನ್ ಆಗಿ ಲಾರ್ಜ್ ಹೀಲಿಯಂ ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಆಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಇದನ್ನು ನಾವು ಭೂಮಿ ಮೇಲೆ ಇದುವರೆಗೂ ನೋಡಿಲ್ಲ, ಇದನ್ನು ಟ್ರೈ ಮಾಡ್ತಾ ಇದ್ದಾರೆ. ಯಾಕೆಂದರೆ ನ್ಯೂಕ್ಲಿಯರ್ ಫಿಷನ್ ಅಂದರೆ ಯುರೇನಿಯಂನ ಡಿವೈಡ್ ಮಾಡಿ ಬೇರಿಯಂ ಮತ್ತು ಕ್ರಿಪ್ಟಾನ್ ಮಾಡಿದಾಗ ಎನರ್ಜಿ ಏನು ರಿಲೀಸ್ ಆಗುತ್ತೋ ಅದಕ್ಕಿಂತ ಸಿಕ್ಕಾಪಟ್ಟೆ ಪಟ್ಟು ಜಾಸ್ತಿ ಎನರ್ಜಿ ನ್ಯೂಕ್ಲಿಯರ್ ಫ್ಯೂಷನಿಂದ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಇದನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ನಮಗಿನ್ನೂ ಗೊತ್ತಿಲ್ಲ, ಟೆಕ್ನಾಲಜಿ ಗೊತ್ತಿಲ್ಲ. ಹಾಗಾಗಿ ನಾವು ಈ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ನಾವು ಭೂಮಿ ಮೇಲೆ ಯೂಸ್ ಮಾಡ್ತಾ ಇಲ್ಲ. ಹಾಗಾದರೆ ಎಲ್ಲಿ ನೋಡ್ತೀರಾ ಸರ್ ಅಂದರೆ, ನಾವು ಇಷ್ಟೊಂದು ಸೋಲಾರ್ ಎನರ್ಜಿನ ನೋಡ್ತಾ ಇರೋದೇ ಈ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಯಾಕೆಂದರೆ ಸನ್ನಲ್ಲಿ ನಡೆಯುವಂಥ ರಿಯಾಕ್ಷನ್ನೇ ಯಾವುದಪ್ಪ ಅಂತ ಕೇಳಿದರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಬಿಕಾಸ್ ಸನ್ ಈಸ್ ಮೇಡ್ ಅಪ್ ಆಫ್ ಹೈಡ್ರೋಜನ್, ಮೇನ್ಲಿ ಸನ್ ಈಸ್ ಮೇಡ್ ಅಪ್ ಆಫ್ ಹೈಡ್ರೋಜನ್. ಸೊ ಆ ಹೈಡ್ರೋಜನ್ಗಳು ಕಂಬೈನ್ ಆಗಿ ಹೀಲಿಯಂ ಕನ್ವರ್ಟ್ ಆಗುತ್ತೆ, ಅದ್ರ ಜೊತೆಗೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಆ ಎನರ್ಜಿನೇ ನಾವು ಸೋಲಾರ್ ಎನರ್ಜಿ ಆಗಿ ಇವತ್ತು ಪಡ್ಕೊಳ್ತಾ ಇದ್ದೀವಿ. ಸೊ ಇವತ್ತು ನಾವೇನು ಸೋಲಾರ್ ಎನರ್ಜಿ ಪಡ್ಕೊಳ್ತಿದ್ದೀವಿ ಅದು ಯಾವ ರಿಯಾಕ್ಷನಿಂದ ಬಂದಿರೋದು? ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನಿಂದ. ಅದರಲ್ಲೂ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಕಂಬೈನ್ ಆಗಿ ಹೀಲಿಯಂ ನ್ಯೂಕ್ಲಿಯಸ್ ಆಗುತ್ತೆ, ಅವಾಗ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಆ ಪ್ರೊಡ್ಯೂಸ್ ಆಗಿರೋ ಎನರ್ಜಿ ನಮಗೆ ಬರ್ತಾ ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ದಟ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಇನ್ನೊಂದು ಕ್ವಶನ್ ಬರ್ಕೊಡ್ರಿ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ? SMS, what are the disadvantages of nuclear energy?
ಸೊ ನೋಡ್ರಿ, ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ನ್ಯೂಕ್ಲಿಯರ್ ಫಿಷನ್ನ ಫಾರ್ ಯುವರ್ ನಾಲೆಡ್ಜ್. ಸೊ ನಮ್ಮ ಹತ್ರ ಒಂದು ಏನಿದೆ, ಯುರೇನಿಯಂ ನ್ಯೂಕ್ಲಿಯಸ್ ಇದೆ. ಯುರೇನಿಯಂ 235 ನ್ಯೂಕ್ಲಿಯಸ್ ಇದೆ. ಇದಕ್ಕೆ ನಾವು ಸುಮ್ಮನೆ ಯುರೇನಿಯಂ ಇಟ್ಕೊಂಡ ತಕ್ಷಣ ಅದು ಡಿವೈಡ್ ಆಗಿ ಬೇರಿಯಂ ಮತ್ತು ಬೇರಿಯಂ ಮತ್ತು ಕ್ರಿಪ್ಟಾನ್ ಆಗಿ ಎನರ್ಜಿ ಬಂದುಬಿಡಲ್ಲ, ಎನರ್ಜಿ ರಿಲೀಸ್ ಆಗಿಬಿಡಲ್ಲ. ಸೊ ಒನ್ ಸ್ಟೆಪ್ ಪ್ರೋಸೆಸ್ನ ಹೇಳ್ತೀನಿ ನಾನು, ನ್ಯೂಕ್ಲಿಯರ್ ಫಿಷನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ. ಓಕೆನಾ? ಅದು ಡಿವೈಡ್ ಆಗಿ ಬೇರಿಯಂ ಮತ್ತು ಕ್ರಿಪ್ಟಾನ್ ಆಗಿ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗಬೇಕು ಅಂದರೆ ನಮ್ಮ ಹತ್ರ ಒಂದು ಸ್ಟಾರ್ಟರ್ ಬೇಕು. ನೋಡ್ರಿ, ಬೈಕ್ ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡತ್ತೆ. ಅದಕ್ಕದೆ ಏನು ಮಾಡಬೇಕು, ನಾವು ಕಿಕ್ ಹೊಡಿಬೇಕಲ್ವಾ? ಕಿಕ್ ಹೊಡೆದ್ಮೇಲೆ ಸ್ಟಾರ್ಟ್ ಆಗಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಕಿಕ್ ಹೊಡಿದೇನೆ ಸುಮ್ಮನೆ ಹೋಗ್ತಾ ಇರೋ ಅಂದ್ರೆ ಹೋಗುತ್ತಾ? ಅದಕ್ಕೆ ಬೈಕ್ ಸ್ಟಾರ್ಟ್ ಆಗೋಕ್ಕೆ ಕಿಕ್ಕರ್ ಹೆಂಗೋ ಹಾಗೆ ನ್ಯೂಕ್ಲಿಯರ್ ಎನರ್ಜಿ ರಿಲೀಸ್ ಆಗಬೇಕು, ಅಥವಾ ಈ ಯುರೇನಿಯಂ 235 ಇದು ಡಿವೈಡ್ ಆಗಬೇಕು, ಬೇರಿಯಂ ಮತ್ತು ಕ್ರಿಪ್ಟಾನ್ ಆಗಿ ಎನರ್ಜಿ ರಿಲೀಸ್ ಆಗಬೇಕು, ಕಂಟಿನ್ಯೂಸ್ ಆಗಿ ಇದು ಕಂಟಿನ್ಯೂ ಆಗಬೇಕು ಅಂತ ಅಂದರೆ ನಮ್ಗೇನು ಬೇಕಪ್ಪ ಅಂದರೆ, ಸೊ ಲುಕ್ ಅಟ್ ಹಿಯರ್, ನಮ್ಗೇನು ಬೇಕು, ಒಂದು ಸ್ಲೋ ನ್ಯೂಟ್ರಾನ್ ಬೇಕು. ಒಂದೇ ಒಂದು ಸಿಂಗಲ್ ನ್ಯೂಟ್ರಾನ್ ಬೇಕು, ಸ್ಮಾಲ್ ನ್ಯೂಟ್ರಾನ್. ಆ ನ್ಯೂಟ್ರಾನ್ ಇದಕ್ಕೆ ತಗೊಂಡು ಬಂದು ಡಿಕ್ಕಿ ಓಡಿಸ್ಬೇಕು. ಶುಡ್ ಬಂಬಾರ್ಡ್ ದ ಸ್ಲೋ ಮೂವಿಂಗ್ ನ್ಯೂಟ್ರಾನ್ ಇನ್ ಟು ದ ಹೆವಿ ನ್ಯೂಕ್ಲಿಯಸ್. ಅವಾಗ ಏನಾಗತ್ತೆ, ಯುರೇನಿಯಂ ಇದ್ದಿದ್ದು ಕ್ರಿಪ್ಟಾನ್ ಮತ್ತು ಬೇರಿಯಂ ಆಗಿ ಡಿವೈಡ್ ಆಗಿ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬರುತ್ತೆ. ಅದ್ರ ಜೊತೆಗೆ ಮತ್ತೆ 3 ನ್ಯೂಟ್ರಾನ್ಗಳು ರಿಲೀಸ್ ಆಗ್ತವೆ. ಕಾಣಿಸ್ತಿದೆ ಅಲ್ವಾ? 3 ನ್ಯೂಟ್ರಾನ್ಗಳು ರಿಲೀಸ್ ಆಗಿದೆ ನೋಡ್ರಿ ಇಲ್ಲಿ. 3 ನ್ಯೂಟ್ರಾನ್ಗಳು ರಿಲೀಸ್ ಆಗುತ್ತೆ. ಆ 3 ನಿನಗೆ ಬೇಕಾಗಿರೋದು ಒಂದೇ ಒಂದು ನ್ಯೂಟ್ರಾನ್ ಫಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ. ಆಮೇಲೆ ಅದರಲ್ಲೇ ರಿಲೀಸ್ ಆಗಿಬಿಡತ್ತೆ 3 ನ್ಯೂಟ್ರಾನ್ಗಳು. ಸೊ ಆ 3 ನ್ಯೂಟ್ರಾನ್ಗಳು ನಮ್ಮ ಹತ್ರ ಇದು ಒಂದೇ ಯುರೇನಿಯಂ ನ್ಯೂಕ್ಲಿಯಸ್ ಅಲ್ಲ. ನನಗೆ ನೆಕ್ಸ್ಟ್ ಚೈನ್ ರಿಯಾಕ್ಷನ್ ತೋರಿಸ್ತೀನಿ. ಉಳಿದಂಥ ಬೇರೆ ಯುರೇನಿಯಂಗೆ ಹೋಗಿ ಇವುಗಳು ಡಿಕ್ಕಿ ಹೊಡಿತವೆ. ಆ ಬೇರೆ ಯುರೇನಿಯಂಗಳು ಕ್ರಿಪ್ಟಾನ್ ಮತ್ತು ರೆನಾನಾಗಿ ಕನ್ವರ್ಟ್ ಮಾಡಿ ಈ 3 ನ್ಯೂಟ್ರಾನ್ಗಳು ಹೋಗಿ ಇನ್ನ 3 ಯುರೇನಿಯಂಗೆ, ನಮ್ಮ ಹತ್ರ ಸಿಕ್ಕಾಪಟ್ಟೆ ಯುರೇನಿಯಂ ಇರುತ್ತೆ ಅಂತ ಅನ್ಕೊಬೇಕು ನೀವು. ಇದು ಒಂದೇ ಯುರೇನಿಯಂ ಅಲ್ಲ. ಫಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಇದು ಒಂದು ಯುರೇನಿಯಂ ಬೇಕು. ಗೊತ್ತಾಗ್ತಿದ್ಯಾ? ಆಮೇಲೆ ಈ 3 ನ್ಯೂಟ್ರಾನ್ಗಳು ರಿಲೀಸ್ ಆಗುತ್ತೆ. ಈ 3 ನ್ಯೂಟ್ರಾನ್ಗಳು ಮತ್ತೆ 3 ಯುರೇನಿಯಂಗೆ ಹೋಗಿ ಡಿಕ್ಕಿ ಹೊಡಿತವೆ. ಅವುಗಳು ಮತ್ತೆ ಡಿವೈಡ್ ಆಗಿ ಕ್ರಿಪ್ಟಾನ್ ಮತ್ತೆ ಬೇರಿಯಂ ಆಗ್ತವೆ. ಅವುಗಳಿಂದ 3 ಸ್ಲೋ ಮೂವಿಂಗ್ ನ್ಯೂಟ್ರಾನ್ಗಳು ರಿಲೀಸ್ ಆಗ್ತವೆ. ಆ 3 ನ್ಯೂಟ್ರಾನ್ಗಳು ಮತ್ತೆ 3 ಯುರೇನಿಯಂಗೆ ಡಿಕ್ಕಿ ಹೊಡಿಯುತ್ತೆ. ಅವುಗಳಿಂದ ಮತ್ತೆ ಎನರ್ಜಿ ರಿಲೀಸ್. ಈ ಥರ ಕಂಟಿನ್ಯೂಸ್ ಪ್ರೋಸೆಸ್, ಸಿಕ್ಕಾಪಟ್ಟೆ ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ. ಯುರೇನಿಯಂ ನಮ್ಮ ಹತ್ರ ಖಾಲಿ ಆಗೋವರೆಗೂ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿನೇ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳಲ್ಲಿ ಅದನ್ನು ಕಂಟ್ರೋಲ್ ಹೇಗೆ ಮಾಡ್ತಾರಪ್ಪ, ಯಾವ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ತಾರಪ್ಪ ಅಂದರೆ ಗ್ರಾಫೈಟ್ ರಾಡ್ಸ್ ಅಂತ ಬರುತ್ತೆ. ಸೊ ಅದನ್ನು ಮಾಡರೇಟರ್ ಅಂತ ಕರೀತಾರೆ. ಅವುಗಳು ಏನು ಮಾಡ್ತವೆ, ಅವುಗಳನ್ನ ಹಾಕೋದ್ರ ಮುಖಾಂತರ ಈ ರಿಲೀಸ್ ಆಗುವಂಥ ನ್ಯೂಟ್ರಾನ್ಗಳನ್ನ ಅದೇನು ಮಾಡುತ್ತೆ, ಅಬ್ಸಾರ್ವ್ ಮಾಡ್ತಾ ಇರುತ್ತೆ ಟೈಮ್ ಟು ಟೈಮ್. ಅಂದರೆ ಕಂಟ್ರೋಲಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯುರೇನಿಯಂ ಡಿವೈಡ್ ಆಗೋ ಹಾಗೆ ಮಾಡ್ತಾ ಇರುತ್ತೆ. ಯಾಕೆಂದರೆ ಈ ನ್ಯೂಟ್ರಾನ್ನ ತೆಗೆದುಬಿಟ್ರೆ ನಮಗೆ ಇದನ್ನು ನಿಲ್ಲಿಸ್ದಂಗೆ ಆಗುತ್ತೆ. ಅಕಸ್ಮಾತ್ ನಮ್ಮ ಹತ್ರ ಇದನ್ನು ನಿಲ್ಲಿಸುವಂಥ, ಆ ನ್ಯೂಟ್ರಾನ್ನ ತೆಗೆಯುವಂಥ ಯಾವುದೇ ಟೆಕ್ನಾಲಜಿ ಇಲ್ಲ ಅಂದರೆ ಅದೇ ಹೇಳಿದ್ನಲ್ಲ, ಆಟಮಿಕ್ ಬಾಂಬ್ ಆಗುತ್ತೆ. ಅದು ಸಡನ್ನಾಗಿ ಎಕ್ಸ್ಪ್ಲೋಡ್ ಆಗುತ್ತೆ. ಗೊತ್ತಾಗತ್ತಾ? ಸಡನ್ನಾಗಿ ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಚೈನ್ ರಿಯಾಕ್ಷನ್. ನೋಡ್ರಿ, ಯುರೇನಿಯಂ ಒಂದಿದೆ. ಇದಕ್ಕೆ ನಾವೇನು ಮಾಡಿದ್ವಿ, ಒಂದು ನ್ಯೂಟ್ರಾನ್ನ ಬೊಂಬಾರ್ಡ್ ಮಾಡಿದ್ವಿ. ಕಾಣಿಸ್ತಾ ಇದೆ ಅಲ್ವಾ? ಬೊಂಬಾರ್ಡ್ ಮಾಡ್ತಿದ್ದಂಗೆ ಕ್ರಿಪ್ಟಾನ್ ಮತ್ತು ಬೇರಿಯಂ ಆಯಿತು. ಮತ್ತೆ ಅದ್ರ ಜೊತೆಗೆ ಏನು ರಿಲೀಸ್ ಆಯಿತು, 3 ನ್ಯೂಟ್ರಾನ್ಗಳು ರಿಲೀಸ್ ಆಯಿತು. ಈ 3 ನ್ಯೂಟ್ರಾನ್ಗಳು ಇಲ್ಲಿ ನೋಡ್ರಿ, ಇದಕ್ಕೆ ಡಿಕ್ಕಿ ಹೊಡೆಯುತ್ತೆ. ಅದರಿಂದ ಮತ್ತೆ ಕ್ರಿಪ್ಟಾನ್ ಬೇರಿಯಂ ರಿಲೀಸ್ ಆಯಿತು. ಮತ್ತೆ ಅದರಲ್ಲಿರುವಂಥ ನ್ಯೂಟ್ರಾನ್ಗಳು ಮತ್ತೆ ಉಳಿದಂಥ ಯುರೇನಿಯಂಗಳಿಗೆ ಡಿಕ್ಕಿ ಹೊಡೆಯುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಸೊ ಇದರಿಂದ ಮತ್ತೆ ಸಿಕ್ಕಾಪಟ್ಟೆ ನ್ಯೂಟ್ರಾನ್ಗಳು ರಿಲೀಸ್ ಆಗುತ್ತೆ ಎಲ್ಲದರಿಂದನೂ. 3 ಅವುಗಳು ಮತ್ತೆ ಇರುವಂಥ ಯುರೇನಿಯಂಗಳಿಗೆ ಡಿಕ್ಕಿ ಹೊಡೆಯುತ್ತೆ. ಈ ರೀತಿ ಎನರ್ಜಿ ರಿಲೀಸ್ ಅದು ಒಂದ್ಸರ್ತಿ ಯುರೇನಿಯಂ ಕ್ರಿಪ್ಟಾನ್ ಮತ್ತು ಬೇರಿಯಂ ಡಿವೈಡ್ ಆಯಿತು ಅಂದರೆ ಎನರ್ಜಿ ರಿಲೀಸ್ ಆಗುತ್ತೆ. ಮತ್ತೆ ಯುರೇನಿಯಂ ಕ್ರಿಪ್ಟಾನ್ ಮತ್ತು ಬೇರಿಯಂ ರಿಲೀಸ್ ಆಯಿತು ಅಂದರೆ ಎನರ್ಜಿ ರಿಲೀಸ್ ಆಗುತ್ತೆ. ಈ ರೀತಿ ರಿಲೀಸ್ ಆಗ್ತಾ ಸಿಕ್ಕಾಪಟ್ಟೆ ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ನ್ಯೂಕ್ಲಿಯರ್ ಫಿಷನ್ ಚೈನ್ ರಿಯಾಕ್ಷನ್ ಅಥವಾ ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್ ಚೈನ್ ರಿಯಾಕ್ಷನ್. ನೀನು ಇದಕ್ಕೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ಲಿ ಇದನ್ನು ಯೂಸ್ ಮಾಡಿದೆ ಅಂದರೆ ದಿಸ್ ಇಸ್ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್ ಚೈನ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಾ? ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ನ್ಯೂಕ್ಲಿಯರ್ ಫಿಷನ್ ಚೈನ್ ರಿಯಾಕ್ಷನ್. ಇನ್ನು ಇದೇನಪ್ಪ ಅಂತಂದರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಇದನ್ನು ಸನ್ನಲ್ಲಿ ನಡೆಯುವಂಥದ್ದು. ಸನ್ನಲ್ಲಿ ಹೇಗೆ ನಡೆಯುತ್ತೆ,
ಇದೊಂದು ಹೈಡ್ರೋಜನ್ ಡ್ಯೂಟೇರಿಯಂ ಅಂತ ಕರಿತೀವಿ ಇದನ್ನು. ಹೈಡ್ರೋಜನ್ ನ್ಯೂಕ್ಲಿಯಸ್ ಮತ್ತು ಹೈಡ್ರೋಜನ್ ನ್ಯೂಕ್ಲಿಯಸ್ ಕಂಬೈನ್ ಆಗಿ ಈ ನೋಡ್ರಿ ಅಲ್ಲಿ ನ್ಯೂಟ್ರಾನನ್ನು ಬಂಬಾರ್ಡ್ ಮಾಡಬೇಕಿತ್ತು, ಕಂಬೈನ್ ಮಾಡಿ ಎನರ್ಜಿನ ಏನು ರಿಯಾಕ್ಷನ್ನ ಟ್ರಿಗರ್ ಮಾಡಬೇಕು ಅಂದರೆ, ರಿಯಾಕ್ಷನ್ನ ಸ್ಟಾರ್ಟ್ ಮಾಡಬೇಕು ಅಂದರೆ. ಬಟ್ ಇಲ್ಲಿ ನಮ್ಗೆ ಏನು ಬೇಕಪ್ಪ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕು ಒಂದು ಸರ್ತಿ ಸ್ಟಾರ್ಟ್ ಮಾಡೋದಕ್ಕೆ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಗೊತ್ತಾಗುತ್ತಾ? ಸಿಕ್ಕಾಪಟ್ಟೆ ಎನರ್ಜಿನ ಅದಕ್ಕೆ ಹೀಟ್ನ ಕೊಟ್ಟರೆ, ಹೀಟ್ ಟೆಂಪ್ರೇಚರ್ನ ಕೊಟ್ಟರೆ ಅದೇನಾಗುತ್ತೆ, ಕಂಬೈನ್ ಆಗಿ ಹೀಲಿಯಂ ಹೈಡ್ರೋಜನ್ ಇದ್ದಿದ್ದು ಡ್ಯೂಟೇರಿಯಂ ಅಂದರೆ ಹೈಡ್ರೋಜನ್ ಇದ್ದಿದ್ದು ಹೀಲಿಯಂ ನ್ಯೂಕ್ಲಿಯಸ್ ಆಗಿ ಡಿವೈಡ್ ಆಗುತ್ತೆ. ಅದ್ರ ಜೊತೆಗೆ ಒಂದು ನ್ಯೂಟ್ರಾನ್ ರಿಲೀಸ್ ಆಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಒಂದು ಸರ್ತಿ ಅದು ಅಷ್ಟೇ ಟ್ರಿಗರ್ ಮಾಡಿದರೆ ಮುಗೀತು. ಇಟ್ಸ್ ಎ ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್ ಚೈನ್ ರಿಯಾಕ್ಷನ್. ಗೊತ್ತಾಗುತ್ತೆ? ದಿಸ್ ಟೇಕ್ಸ್ ಪ್ಲೇಸ್ ಇನ್ ಸನ್. ನಮಗೆ ಇಲ್ಲಿ ನಾವು ಹೇಗಲ್ಲಿ ನಾನು ಹೇಳಿದ್ನಲ್ಲ, ಗ್ರಾಫೈಟ್ ರಾಡ್ ಹಾಕಿ ನ್ಯೂಕ್ಲಿಯರ್ ರಿಯಾಕ್ಟರ್ಲಿ ನ್ಯೂಟ್ರನ್ ಅಬ್ಸರ್ವ್ ಮಾಡೋ ಹಾಗೆ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ತೀವಿ ಅಂತ. ಬಟ್ ಭೂಮಿ ಮೇಲೆ ಇದುವರೆಗೂ ಇದ್ರ ಬಗ್ಗೆ ಇನ್ನೂ ಇದ್ರ ಬಗ್ಗೆ ರಿಸರ್ಚ್ಗಳು ನಡೀತಾನೆ ಇದೆ, ಹೇಗೆ ಕಂಟ್ರೋಲ್ ಮಾಡೋದು ಅಂತ. ಇದುವರೆಗೂ ಇದನ್ನು ಸರಿಯಾಗಿ ಯೂಸ್ ಮಾಡುವಂಥ ಟೆಕ್ನಾಲಜಿ ಕಲ್ತಿಲ್ಲ. ಹೈಡ್ರೋಜನ್ ಬಾಂಬ್ಸ್ ಅಂತ ಎಲ್ಲ ಬಂದಿದ್ದಾವೆ ಈಗೆಲ್ಲ. ಮೊದಲು ನ್ಯೂಕ್ಲಿಯರ್ ಬಾಂಬ್ಸ್ ಅಂತ ಇದ್ವು ಅಂದರು, ನ್ಯೂಕ್ಲಿಯರ್ ಬಾಂಬ್ಸ್ ಈಗ ಹೈಡ್ರೋಜನ್ ಬಾಂಬ್ಸ್ ಅಂತ ಯೂಸ್ ಮಾಡ್ತಾರೆ. ಇದೇ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇಟ್ಸ್ ವೆರಿ ಡೇಂಜರಸ್ ಆ್ಯಂಡ್ ವೆರಿ ಹೈ ಎನರ್ಜಿ ರಿಲೀಸ್ ಮಾಡುತ್ತೆ. ನ್ಯೂಕ್ಲಿಯರ್ ಫ್ಯೂಷನ್ಗಿಂತ ಫ್ಯೂಷನಲ್ಲಿ ಸಿಕ್ಕಾಪಟ್ಟೆ ಎನರ್ಜಿನ ರಿಲೀಸ್ ಮಾಡುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಅಕಸ್ಮಾತ್ ನಾವು ಈ ಟೆಕ್ನಾಲಜಿಯನ್ನು ಇದನ್ನು ಸೇಫಾಗಿ ಯೂಸ್ ಮಾಡುವಂಥ ಟೆಕ್ನಾಲಜಿನ ಏನಾದರೂ ಕಲ್ತ್ಕೊಂಡ್ವಿ ಅಂದರೆ ನಮಗೆ ಎನರ್ಜಿ ಕ್ರೈಸಿಸ್ ಆಗಲ್ಲ, ಅಂದರೆ ಎನರ್ಜಿಯ ಕೊರತೆನೇ ಆಗಲ್ಲ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಅಬೌಟ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಗೊತ್ತಾಗ್ತಿದೆಯಾ? ಸೊ ಇದೊಂದು ಹೈಡ್ರೋಜನ್ ಕಂಬೈನ್ ಆಗಿ ಹೀಲಿಯಂ, ಎರಡು ಕಂಬೈನ್ ಆಗಿ ಹೀಲಿಯಂ ನ್ಯೂಕ್ಲಿಯಸ್ ಬರುತ್ತೆ, ಅದ್ರ ಜೊತೆಗೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬರುತ್ತೆ, ಅದ್ರ ಜೊತೆಗೆ ಒಂದು ನ್ಯೂಟ್ರಾನ್ ರಿಲೀಸ್ ಆಗುತ್ತೆ. ಸೊ ದಿಸ್ ಇಸ್ ನ್ಯೂಕ್ಲಿಯರ್ ಫ್ಯೂಷನ್. So this is about the sources of energy, dear students. This completes the lesson sources of energy. I hope you all understood the whole lesson. If you are having any doubts regarding today's lesson and about the whole lesson, you can ask me the questions in the group. I'm going to answer that without fail. So don't keep your doubts with you only. You can ask me in the group. I'm going to answer that. So I hope you all understood again. Thank you. We will meet in the next class.